ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ವ್ಲಾಗ್ಸ್. ರಾತ್ರಿ ಸಮಯ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ಇನ್ಸ್ಟೆಂಟ್ ಆಗಿ ದೋಸೆ ಮಾಡ್ತೀನಿ ಅಂತ ಹೇಳಿದಾಗ ಸುಮಾರು ಜನ ರೆಸಿಪಿ ಹಾಕಿ ಶಿಲ್ಪ ಅಂತ ಹೇಳಿದ್ರಿ. ಅದಕ್ಕೋಸ್ಕರ ರೆಕಾರ್ಡ್ ಮಾಡ್ತಾ ಇರೋದು. 1 ಲೋಟ ಆಗುವಷ್ಟು ದೋಸೆ ಅಕ್ಕಿ, ಹಾಗೆ 1/4 ಲೋಟ ಉದ್ದಿನಬೇಳೆ, ಹಾಗೆ 1/4 ಚಮಚ ಮೆಂತೆ, ಇಷ್ಟನ್ನು ನಾನು ಹಾಕ್ತಾ ಇದ್ದೀನಿ. ಸೊ ಅಳತೆ ತೋರಿಸಿ ಅಂತ ಹೇಳಿದ್ರಲ್ಲ, ಹಾಗಾಗಿ ಸೊ ಇದನ್ನು ಇವಾಗ ಚೆನ್ನಾಗಿ ತೊಳ್ಕೊಳ್ತೀನಿ. ಹಾಗೆ ತೊಳೆದಿಟ್ಟಿರೋ ಆ ನೀರನ್ನು ಕೂಡ ನಾವು ಬಳಸ್ಕೋಬೋದು. ಸುಮಾರು ಎಲ್ರಿಗೂ ಗೊತ್ತೇ ಇರುತ್ತೆ, ಈ ಅಕ್ಕಿ ಅಥವಾ ಬೇಳೆ ಎಲ್ಲ ತೊಳೆದ ನೀರನ್ನು ಗಿಡಗಳಿಗೆ ಹಾಕಿದ್ರೆ ಗಿಡ ತುಂಬ ಚೆನ್ನಾಗಾಗುತ್ತೆ ಮತ್ತು ಹೂಗಳು ಕೂಡ ಜಾಸ್ತಿ ಬಿಟ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಾನು ಕೂಡ ಆದಷ್ಟು ಹಾಳು ಮಾಡೋದಿಲ್ಲ. ಯಾವ ಸಮಯದಲ್ಲಿ ನಾನು ಏನು ಮಾಡಿದ್ರೂ ಕೂಡ ಆಗಿದ್ದಾಗ ಅದನ್ನು ತಗೊಂಡೋಗಿ ಗಿಡಕ್ಕೆ ಹಾಕ್ತೀನಿ. ಆದರೆ ತುಂಬ ಹಾಕಲ್ಲ, ದಿನ ಹಾಕಿದ್ರೂ ಜಾಸ್ತಿ ಆಗಿಬಿಡುತ್ತೆ. 2 ದಿನಕ್ಕೆ ಒಂದ್ಸಲ ಹಿಂಗೆ ಹಾಕಿದ್ರೆ ಸಾಕು. ಅದಕ್ಕೆ ತೊಳೆದು ತೆಗೆದಿಟ್ಕೊಂಡೆ ಒಂದು ಲೋಟದಲ್ಲಿ. ಹಾಗೆ ಅದಾದಮೇಲೆ 1/4 ಲೋಟಕ್ಕಿಂತ ಒಂಚೂರು ಜಾಸ್ತಿ ಹಾಕಿದ್ದೀನಿ ಅವಲಕ್ಕಿ. ಸೊ ಅವಲಕ್ಕಿ ಹಾಕೋದ್ರಿಂದ ಬೆಳಗ್ಗೆನೇ ರುಬ್ಬಿ ಮಾಡ್ಬೋದು. ಸೊ ಇದನ್ನು ಕೂಡ ಇವಾಗ ಒಂದ್ಸಲ ತೊಳ್ಕೊಂಡು ನೀರು ಹಾಕಿ ನೆನೆಸಿ ಇಡ್ತೀನಿ. ಸೊ ಇದನ್ನು ನಾಳೆ ದೋಸೆ ಮಾಡುವಾಗ ತೋರಿಸ್ತೀನಿ, ಓಕೆನಾ. ಒಂದೊಂದು ದಿನ ನಮಗೆ ಮರ್ತೋಗಿರುತ್ತೆ ಅಕ್ಕಿ ನೆನೆ ಹಾಕೋದಿಕ್ಕೇನೆ, ಬಟ್ ಬೆಳಗ್ಗೆ ಮತ್ತೇನು ಮಾಡೋದು ಅಂತ ಅನಿಸುತ್ತೆ. ಅಂಥ ಸಮಯದಲ್ಲಿ ಈ ಒಂದು ಉಪಾಯವನ್ನು ಬಳಸ್ಬೋದು. ಇಲ್ಲಾಂದರೆ ಮೊದಲೇ ಅಕ್ಕಿ ನೆನೆಸಿಟ್ಕೊಂಡು ರುಬ್ಬಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಹುಳಿ ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ಲ, ಹಾಗಾಗಿ ಸೊ ಇದು ಅರ್ಜೆಂಟಿಗೆ ಮಾಡುವಂಥದ್ದು. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು 5 ಗಂಟೆಗೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೆ, ರಾತ್ರಿ ಮಲಗುವಾಗ ಮೊಬೈಲನ್ನು ರೂಮಿಗೆ ತೊಗೊಂಡೋಗೋದಿಲ್ಲ ಅಂತ. ಇದರಿಂದ ಸಾಕಷ್ಟು ಪ್ರಯೋಜನ ಇದೆ. ಒಂದು, ನಾವು ಬೆಳಗ್ಗೆ ನಾನು ಎದ್ದು ಬಂದು ಅಲಾರಾಮ್ ಆಫ್ ಮಾಡ್ತೀನಿ. ಸೊ ಮತ್ತೆ ಹೋಗಿ ಮಲಗಬೇಕು ಅಂತ ಅನಿಸೋದಿಲ್ಲ. ಹಾಗೆ ರಾತ್ರಿ ಮಲಗುವಾಗ ಸುಮ್ಮನೆ ಮೊಬೈಲಲ್ಲಿ ಅದು ಇದು ಸುದ್ದಿಗಳನ್ನು ನೋಡಿಕೊಂಡು, ಮೊಬೈಲ್ ಅಂದರೆ ಬೇರೆಯವ್ರ ವಿಷಯಗಳನ್ನೇ ನೋಡೋದಾಗುತ್ತೆ ಹೆಚ್ಚಿಗೆ. ಸೊ ಅದನ್ನೆಲ್ಲ ತಲೆಯಲ್ಲಿ ತುಂಬಿಸ್ಕೊಂಡು ಮಲಗೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಸೊ ಅದಕ್ಕೋಸ್ಕರ ಒಳ್ಳೆ ಅಫರ್ಮೇಷನ್ಗಳನ್ನು ಹೇಳ್ಕೊಂಡು ಮಲಗಿದ್ರೆ ನಮಗೆ ಒಳ್ಳೆಯದು. ಅದಕ್ಕೋಸ್ಕರ ಮೊಬೈಲನ್ನು ನಾನು ಹೊರಗಡೆನೇ ಇಟ್ಟೋಗ್ತೀನಿ. ಮತ್ತು ಇವಾಗ ಎದ್ದ ತಕ್ಷಣ ನಾನು ಅಫರ್ಮೇಷನ್ಗಳನ್ನು ಕೂಡ ಡೈಲಿ ಬೆಳಗ್ಗೆ ಬರೀತೀನಿ. ಸೊ ಏನೆಲ್ಲ ಆರೋಗ್ಯವಾಗಿದ್ದೀನಿ, ಸಂತೋಷವಾಗಿದ್ದೀನಿ, ಹೀಗೆ ಒಂದಷ್ಟು ವಾಕ್ಯಗಳನ್ನು ಬರೆಯೋದು. ನಮ್ಮ ಗುರಿ ಏನಿದೆ ಅದನ್ನು ಕೂಡ ಬರಿಬೋದು. ಎಲ್ಲ ಪಾಸಿಟಿವ್ ಸೆಂಟೆನ್ಸ್ಗಳನ್ನು ಬರೀಬೇಕು. ಸೊ ಅದಾದಮೇಲೆ ಎಕ್ಸಸೈಸ್ಗಳು ಶುರು ಮಾಡಿದೆ. ನನಗೆ ಒಂದು ಕಮೆಂಟ್ ನೋಡಿದೆ, ಮನೆ ಒಳಗೂ ಶೂ ಹಾಕ್ತೀರಾ ನೀವು ಅಂತ. ಹೌದು, ಎಕ್ಸಸೈಸ್ ಮಾಡುವಾಗ ಶೂ ಹಾಕಲೇಬೇಕು. ಮ್ಯಾಟು, ಶೂ ಇದೆಲ್ಲ ತುಂಬಾ ಮುಖ್ಯ. ನಾನು ಇಷ್ಟು ಒಂದೂವರೆ ವರ್ಷದಿಂದ ಇವಾಗೇನು ಎಕ್ಸಸೈಸು ಅಥವಾ ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದೀನಿ, ಅಷ್ಟು ದಿನವೂ ಕೂಡ ನಾನು ಶೂ ಮತ್ತು ಮ್ಯಾಟನ್ನು ಬಳಸಿದ್ದೀನಿ. ಇಲ್ಲಾಂದರೆ ಪಾದ ನೋವು ಬರುತ್ತೆ ಈ ಥರ ಎಕ್ಸಸೈಸ್ ಮಾಡುವಾಗ. ಮತ್ತೆ ಯಾರೊಬ್ಬರು ಕಮೆಂಟ್ ಹಾಕಿದ್ರು, ಕೆಳಗಡೆ ಮನೆಯವ್ರಿಗೆ ಸೌಂಡ್ ಆಗಲ್ವ ಈ ಥರ ಜಂಪ್ ಎಲ್ಲ ಮಾಡಿದ್ರೆ ಅಂತ. ಸೊ ಇದುವರೆಗೆ ಏನಾಗಿಲ್ಲ, ಮೇ ಬಿ ಮ್ಯಾಟ್ ಹಾಕ್ಕೊಂಡಿದ್ದಕ್ಕೋ ಏನೋ ಗೊತ್ತಿಲ್ಲ, ಕೆಳಗಡೆ ಅವ್ರಿಗೇನು ತೊಂದರೆ ಆಗಿಲ್ಲ, ಯಾರೂ ಕಂಪ್ಲೇಂಟ್ ಮಾಡಿಲ್ಲ. ಸೊ ನನಗೂ ಆ ಥರ ಅನಿಸಿತ್ತು, ಬಟ್ ಏನು ಸೌಂಡ್ ಆಗಿಲ್ಲ, ನನಗೇನು ಕಂಪ್ಲೇಂಟ್ ಕೂಡ ಬಂದಿರಲಿಲ್ಲ. ಸೊ ಹಾಗಾಗಿ ನನಗೇನು ಅನಿಸಿಲ್ಲ. ಸೊ ಈಗೆಲ್ಲ ಕ್ವಶನ್ ಬರೋ ಸಹಜ ಅಂತ ಅಂದ್ಕೊಳ್ತೀನಿ. ಎಕ್ಸಸೈಸ್ ಆದಮೇಲೆ ಸ್ಟ್ರೆಚ್ ಮಾಡಲೇಬೇಕು. ಸ್ಟ್ರೆಚ್ ಮಾಡೋದ್ರಿಂದ ಬಾಡಿ ಪೇನ್ ಆಗೋದಿಲ್ಲ. ಸೊ ನಾನು ಯೂಟ್ಯೂಬ್ನಲ್ಲೇ ವೀಡಿಯೋಗಳನ್ನು ಹಾಕ್ಕೊಂಡು ನೋಡ್ಕೊಂಡು ಮಾಡ್ತೀನಿ. ಯಾವ ಎಕ್ಸಸೈಸ್ ಬೇಕು, ಫುಲ್ ಬಾಡಿ ಎಕ್ಸಸೈಸ್ ಅಥವಾ ಟಮ್ಮಿ ಎಕ್ಸಸೈಸ್, ಹೀಗೆ ನಾವು ಹಾಕ್ಕೊಂಡು ಮಾಡ್ಬೋದು. ನಾನು ಕೂಡ ಯೂಟ್ಯೂಬ್ನಲ್ಲೇ ನೋಡಿಕೊಂಡು ಮಾಡ್ತೀನಿ. ಎಸ್, ನನ್ನ ವರ್ಕೌಟ್ ಮುಗೀತು. ನನಗೆ ವರ್ಕೌಟ್ ಮುಗಿಸಿ ಕುತ್ಕೊಂಡಾಗ ಆರಾಮ್ ಖುಷಿ ಆಗುತ್ತೆ. ಬಿಕಾಸ್ ಅಷ್ಟೊತ್ತು ವರ್ಕೌಟ್ ಮಾಡಿದೆ ಮತ್ತು ಎಷ್ಟೊಂದು ಸ್ವೆಟ್ ಬರ್ತಾ ಇದೆ. ಸೊ ಏನೇ ಟಾಕ್ಸಿಕ್ ಇದ್ದರೂ ಕೂಡ ಹೊರಟೋಗುತ್ತೆ ಈ ಸ್ವೆಟ್ಟಿಂದ, ಮತ್ತು ಫ್ಯಾಟ್ ಕೂಡ ಕರಗುತ್ತೆ. ಸೊ ಹೆಚ್ಚು ನೀರಂತೂ ಕುಡಿಲೇಬೇಕು. ನೀರು ಕುಡಿಯೋದು ಕೂಡ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಇವಾಗ ಈ ಥರ ಎಕ್ಸಸೈಸ್ ಇದು 1 ವರ್ಷದಿಂದ ನಾನು ಮಾಡ್ತಾ ಇರೋದಕ್ಕೂ ಏನೋ ನನಗೆ ಬ್ಯಾಕ್ ಪೇನಿಗೇನು, ಇದು ಬ್ಯಾಕಿಗೇನು ತೊಂದರೆ ಆಗಿಲ್ಲ. ಆ್ಯಕ್ಚುಲಿ ಪೇಯ್ನು, ನೋವು ಆ ಥರ ಎಲ್ಲ ಪದ ಬಳಸಬಾರ್ದು. ಯಾಕಂದರೆ ನಾವು ಆ ಥರ ನೋವಿದೆ ಅಂದರೆ ಅದೇ ಜಾಸ್ತಿ ಆಗುತ್ತೆ, ಅದೇ ಹೆಚ್ಚಿಗೆ ಅಟ್ರ್ಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ನಾವೊಂದು ಇವಾಗ ಏನೋ ಒಂದು ಹೇಳ್ಕೋಬೇಕು ಅಂದರೂ ಕೂಡ ಯಾರಾದರೂ ಚೆನ್ನಾಗಿದ್ದೀರಾ ಅಂತ ಕೇಳಿದಾಗ ಎಸ್ ಇವಾಗ ನಾನು ಬೆಟರ್ ಆಗಿದ್ದೀನಿ ಅಂತಲೇ ಹೇಳಬೇಕಂತೆ. ಅಥವಾ ನಾವೊಂದು ಅಫರ್ಮೇಷನ್ ಮಾಡ್ಕೊಳ್ಳುವಾಗ ನನಗೆ ಬೆನ್ನೋವು ಕಡಿಮೆ ಆಗ್ತಾ ಇದೆ ಅಂತ ಹೇಳೋದಲ್ಲ, ನನಗೆ ಬೆನ್ನಿನ ಆರೋಗ್ಯ ಚೆನ್ನಾಗಿ ಆಗ್ತಾ ಇದೆ ಅಂತ. ಅಂದರೆ ನೋವು ಆ ಥರ ಪದವನ್ನು ಬಳಸಬಾರ್ದು ಅಂತ. ಸೊ ಹೇಗೆ ಇವಾಗ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ.
ಸೊ ಅದಾದಮೇಲೆ ಹೊರಗಡೆ ರಂಗೋಲಿ ಎಲ್ಲ ಒಂದ್ಸಲ ಹಳೇದನ್ನ ಒರೆಸಿ ಆನಂತರ ರಂಗೋಲಿ ಇಟ್ಟು ಬರ್ತೀನಿ. ಹಾಗೆ ಇವಾಗ ನಿನ್ನೆನೆ ತೋರಿಸಿದ್ನಲ್ಲ ಅಕ್ಕಿ ನೆನೆ ಹಾಕಿಟ್ಕೊಂಡಿದ್ದು ಅಂತ, ಅದನ್ನು ಇವಾಗ ದೋಸೆ ಮಾಡ್ತೀನಿ. ಇನ್ಸ್ಟೆಂಟಾಗಿ ದೋಸೆ ಮಾಡೋ ತೋರಿಸಿ ಅಂತ ಸುಮಾರು ಜನ ಕೇಳಿದರು, ಅದಕ್ಕೋಸ್ಕರ. ಸೊ ಅಂದರೆ ನಾನು ಮೊದಲೇ ಹೇಳಿರೋ ಹಾಗೆ ನಮ್ಗೆ ಟೈಮ್ ಇದ್ದಾಗ ನಾವು ಮೊದಲೇ ನೆನೆ ಇಟ್ಟು ರಾತ್ರಿ ರುಬ್ಬಿಟ್ಟು ಬೆಳಗ್ಗೆ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕೆಂದರೆ ಅದು ಚೆನ್ನಾಗಿ ಹುಳಿ ಬಂದಿರುತ್ತೆ. ಸೊ ಅದು ನಮ್ಮ ಹೆಲ್ತಿಗೂ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಒಂದೊಂದು ದಿನ ನಮ್ಮ ಮರ್ತೋಗಿರುತ್ತೆ, ಅಕ್ಕಿ ನೆನೆ ಹಾಕೋಕ್ಕೆ ಮರ್ತೋಯ್ತು, ನಾಳೆ ದೋಸೆ ಮಾಡೋಕ್ಕೆ ಆಗಲ್ಲ ಅಯ್ಯಪ್ಪ ಅಂತ ಅನಿಸೋ ದಿನ ರಾತ್ರಿ ನೆನಪಾದರೆ ರಾತ್ರಿನೇ ನೆನೆ ಇಟ್ಕೊಂಡು ಬೆಳಗ್ಗೆ ಮಾಡ್ಬೋದು. ಇದಕ್ಕೇನು ಹುಳಿ ಬರಬೇಕು ಅಂತ ಇಲ್ಲ. ಸೊ ಅಳತೆನೂ ತೋರಿಸಿದ್ದೀನಿ ಈಗಾಗಲೇ. ಇವಾಗ ಇದನ್ನು ನಾನು ರುಬ್ಕೊಳ್ತೀನಿ. ಬೇರೆ ಎಲ್ಲ ಕೆಲಸ ಮಾಡೋಕ್ಕಿಂತ ಮುಂಚೆ ನಾನು ರುಬ್ಬಿಡ್ತೀನಿ. ಅಂದರೆ ಇವಾಗ ಒಂದು ಸ್ವಲ್ಪ ಬೇರೆ ಕೆಲಸ ಇರುತ್ತಲ್ಲ, ಅಡುಗೆ ಮಾಡಬೇಕು, ಸಾಂಬಾರು ಮಾಡ್ಕೋಬೇಕು, ಅನ್ನ ಮಾಡಬೇಕು, ಆ ಕೆಲಸ ಎಲ್ಲ ಆನಂತರ ಮಾಡ್ತೀನಿ. ಇದಕ್ಕೊಂದು ಸ್ವಲ್ಪ ಟೈಮ್ ಸಿಗುತ್ತೆ ಅಂತ ಹೇಳಿ ಟೈಮ್ ಕೊಡಲೇಬೇಕು ಅಂತ ಏನಿಲ್ಲ. ಮೊದಲೇ ಕೂಡ ಅಂದರೆ ಹಾಗೇ ರುಬ್ಬಿದ ತಕ್ಷಣವೂ ಕೂಡ ಮಾಡ್ಬೋದು. ನಾನು ಹಂಗೆ ಮಾಡ್ತೀನಿ. ಫಸ್ಟ್ ಕೆಲಸ ಅಕ್ಕಿ ರುಬ್ಬಿಟ್ಕೊಳ್ಳೋದು, ಆನಂತರ ಇದು ಸಾಂಬಾರು ಅಥವಾ ರೈಸ್ ಬಾತ್ ಏನಾದರೂ ಮಾಡೋದಿದ್ರೆ ಮಾಡೋದು. ಸದ್ಯ ಇವಾಗ ಸಾಂಬಾರು ರೈಸು ಆ ಥರದ್ದು ಅಂದರೆ ಕೊಟ್ಟು ಕಳ್ಸೋದಕ್ಕೆ ಶುರು ಮಾಡಿದ್ದೀನಿ ಲಂಚ್ ಬಾಕ್ಸ್ಗೆ. ನಾನು ಬೆಳಗ್ಗೆ ಸಾಂಬಾರೆಲ್ಲ ಮಾಡಿಟ್ಕೊಂಡ್ರೆ ಆಮೇಲೆ ಮಧ್ಯಾಹ್ನ ಈಸಿ ಆಗುತ್ತೆ ಅನ್ಸೋಕ್ಕೆ ಶುರು ಆಗಿದೆ. ಸೊ ಹಾಗೆ ರುಬ್ಬಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಒಬ್ಬೊಬ್ರು ಹಾಕ್ತಾರೆ, ಒಬ್ಬೊಬ್ರು ಹಾಕಲ್ಲ. ಬಟ್ ನಾನೊಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ. ಇದರಿಂದ ಕಲರು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸ್ವಲ್ಪ ಒಂಚೂರು ಸಿಹಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ಈಗ ಚೆನ್ನಾಗಿ ಒಂದ್ಸಲ ಈ ಥರ ಮಾಡಿ ಮಿಕ್ಸ್ ಮಾಡಿ ಹಾಗೆ ಇಡ್ತೀನಿ. ಆನಂತರ ಮಾಡಿದ್ರೆ ಆಯಿತು. ಇಲ್ಲ ಇವಾಗಲೇ ಕೂಡ ದೋಸೆ ಮಾಡ್ಬೋದು, ಏನಾಗಲ್ಲ, ಚೆನ್ನಾಗಾಗುತ್ತೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಫ್ರೆಂಡ್. ಇವತ್ತು ಸ್ಕೂಲಿಗೆ ಹೋಗೋದಿದೆ ನಮಗೆ. ಸೊ ಬೆಳಗ್ಗೆ ಒಂದು ಸಲ ಏನಂದರೆ ಫುಲ್ ಕೆಲಸ ಇರುತ್ತೆ. ಇದು ಎಲ್ಲ ಮುಗಿಸ್ಕೊಂಬಿಟ್ರೆ ಆಮೇಲೆ ಬೇಕಷ್ಟು ಟೈಮು. ಸೊ ಹಾಗಾಗಿ ಸಾಂಬಾರಿಗೆ ತರಕಾರಿನೆಲ್ಲ ಹೆಚ್ಕೊಳ್ತಾ ಇದ್ದೀನಿ. ಫುಲ್ ತರಕಾರಿ ಹಾಕಿ ಸಾಂಬಾರು ಮಾಡಿಬಿಡ್ತೀನಿ. ಇಲ್ಲಿ ತೊಂಡೆಕಾಯಿ, ಬೀನ್ಸು, ಕ್ಯಾರೆಟು ಎಲ್ಲ ತೊಗೊಂಡಿದ್ದೀನಿ. ನನಗಂಗೆ ಸ್ವಲ್ಪ ಕೋಲ್ಡ್ ಆಗಿತ್ತು. ಬೆಳಗ್ಗೆ ಎದ್ದ ತಕ್ಷಣ ಒಂಚೂರು ಸೀನ್ ಬರ್ತಾಯಿತ್ತು, ಅನಂತರ ಒಂಚೂರು ಕೋಲ್ಡ್ ಆಗಿತ್ತು. ಇವಾಗ ಸ್ವಲ್ಪ ಅಡ್ಡಿಲ್ಲ, ಮೊದಲಿನಕ್ಕಿಂತ ಒಂಚೂರು ಅಂದರೆ ವಾರ ಜ್ವರ ಬರ್ತಾಯಿತ್ತು. ಇದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಸ್ಕೂಲ್ ಸೆಟ್ ಆಗಿದೆ. ಹಾಗೆ ನಾನು ಸಾಂಬಾರು ಮಾಡೋದಕ್ಕೆ ಬೇಳೆ ಎಲ್ಲ ತೊಳ್ಕೊಂಡನಲ್ಲ, ಆ ಬೇಳೆ ನೀರನ್ನು ಹೊರಗಡೆ ಹೋಗಿ ದಾಸವಾಳ ಗಿಡ ಎಲ್ಲ ಇತ್ತಲ್ಲ ಅಲ್ಲಿ ಹೋಗಿ ಹಾಕಿ ಬರ್ತೀನಿ. ಸಾಮಾನ್ಯವಾಗಿ ಈ ಥರ ನೀರನ್ನು ಹಾಳು ಮಾಡಲ್ಲ ನಾನು. ಸುಮಾರು ಗಿಡ ಇರೋದ್ರಿಂದ ಒಂದು ಎರಡೆರಡು ಗಿಡಕ್ಕೆ ಹಾಕ್ತಾ ಇರ್ತೀನಿ. ಸೊ ಹಾಗೆ ಇವಾಗ ತರಕಾರಿನೆಲ್ಲ ಹೆಚ್ಚಿದ್ದಾಯಿತು. ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ತರಕಾರಿನ ಹಾಕಿ ಬೇಯಿಸ್ತೀನಿ, ಬೇಳೆ ಕೆಳಗಡೆ ಬೇಯಿಸ್ತೀನಿ. ಸೊ ಇದರಿಂದ ತರಕಾರಿ ತುಂಬ ನಮ್ಮ ಮೆತ್ತಗಾಗೋದಿಲ್ಲ. ಹಾಗೆ ನಂದು ಹಳೇದು ಅಲ್ಯೂಮಿನಿಯಂ ಕುಕ್ಕರ್ ಆಗಿತ್ತು. ಬಟ್ ಇವಾಗ ಸ್ಟೀಲ್ ಕುಕ್ಕರ್ನ ಹೊಸದಾಗಿ ತಗೊಂಡಿದ್ದೀನಿ. ಅಲ್ಯೂಮಿನಿಯಂ ಬಳಸಬಾರ್ದು ಅಂತ ಹೇಳ್ತಾರಲ್ಲ, ಸೊ ಎಲ್ಲ ಚೇಂಜ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಸಾಂಬಾರಿಗೆ ಎಲ್ಲ ಮಸಾಲೆ ಹುರ್ಕೊಳ್ತಾ ಇದ್ದೀನಿ. ಪ್ರತಿದಿನ ಫ್ರೆಶ್ ಆಗಿ ಸಾಂಬಾರಿಗೆ ಮಸಾಲೆ ಹುರಿದೇ ಮಾಡೋದು. ಒಂದೊಂದು ದಿನ ಒಂದೊಂದು ಇಂಗ್ರೀಡಿಯೆಂಟ್ ಚೇಂಜ್ ಮಾಡಿ ಹಾಕ್ತೀನಿ ನಾನು. ಸೊ ಮಸಾಲೆ ರುಬ್ಬಿ ತರಕಾರಿ ಎಲ್ಲ ಹಾಕಿ ಈ ಥರ ಬಿಸಿ ಬಿಸಿ ಸಾಂಬಾರು ಮಾಡ್ಕೊಂಡಿದ್ದಾಯಿತು. ಹಾಗೆ ನಾನು ಬೆಳಗ್ಗೆ ಹಿಟ್ಟು ರುಬ್ಬಿ ಇಟ್ಕೊಂಡಿದ್ನೆಲ್ಲ ಇವಾಗ ದೋಸೆ ಮಾಡಿ ತೋರಿಸ್ತೀನಿ, ಎಷ್ಟು ಗರಿಗರಿಯಾಗಿ ಬರುತ್ತೆ ಅಂತ ನೋಡಿ. ಸೊ ಈ ಥರ ಇನ್ಸ್ಟೆಂಟಾಗಿ ಕೂಡ ನಾವು ಬೆಳಗ್ಗೆನೇ ರುಬ್ಬಿ ಬೆಳಗ್ಗೆನೇ ದೋಸೆ ಮಾಡ್ಬೋದು. ಇದೇನು ಹುಳಿ ಬರಬೇಕು ಅನ್ನೋ ಅಗತ್ಯ ಇರೋದಿಲ್ಲ. ಬಟ್ ಫಸ್ಟ್ ನಾವು ರುಬ್ಬಿಟ್ಕೊಂಡು ಆನಂತರ ನಮ್ಮ ಕೆಲಸಗಳನ್ನು ಮುಗಿಸ್ಕೊಂಡು ಮಾಡಿದ್ರೆ ಒಂದು ಸ್ವಲ್ಪ ಹೊತ್ತು ಇದಕ್ಕೆ ಟೈಮ್ ಸಿಗುತ್ತೆ, ದೋಸೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಈ ರೆಸಿಪಿ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ಳಿ. ಫ್ರೆಂಡ್ಸ್, ನಮ್ಮೆಲ್ರಿಗೂ ಗೊತ್ತು, ನಾವು ದುಡ್ದಿದ್ರಲ್ಲಿ ಒಂದು ಸ್ವಲ್ಪ ಭಾಗವನ್ನಾದರೂ ಸೇವ್ ಮಾಡಿ ಇಟ್ಕೋಬೇಕು. ಮುಂದಿನ ಜೀವನಕ್ಕೆ ಫ್ಯೂಚರಲ್ಲಿ ನಾವು ಚೆನ್ನಾಗಿರ್ಬೇಕು ಅಂದರೆ ಇವತ್ತು ದುಡಿಬೇಕು, ಸ್ವಲ್ಪ ಅಮೌಂಟನ್ನು ಸೇವ್ ಮಾಡ್ತಾ ಹೋಗಬೇಕು. ನಮ್ಮ ಮಕ್ಕಳಿಗೆ ಅಥವಾ ನಮಗೇನೆ ಹೀಗೆ ನಾವು ತುಂಬ ಪ್ಲ್ಯಾನ್ಗಳನ್ನೆಲ್ಲ ಮಾಡ್ಕೊಳ್ತಾ ಇರ್ತೀವಿ. ಬಟ್ ಎಲ್ಲೋ ಒಂದು ಕಡೆ ಏನಾಗುತ್ತೆ, ಚಿಕ್ಕ ಅಮೌಂಟನ್ನು ಖರ್ಚು ಮಾಡುವಾಗ ಇಷ್ಟೇ ಅಲ್ವಾ, 100 ರೂಪಾಯಿ ಅಲ್ವಾ, 200 ರೂಪಾಯಿ ಅಲ್ವಾ ಅಂತ ಬೇಕಾಬಿಟ್ಟು ಖರ್ಚು ಮಾಡೋ ಟೈಮು ಕೂಡ ಒಂದೊಂದ್ಸಲ ಇರುತ್ತೆ.
ಸೊ ನಂಗೆ ಗೊತ್ತು ನೀವೆಲ್ಲ ಹಾಗೆ ಮಾಡಲ್ಲ ಅಂತ, ಬಟ್ ಹೇಳಿದ್ದು ಒಂದೊಂದ್ಸಲ ನನಗೂ ಕೂಡ ಹಾಗೆ ಆಗುತ್ತೆ, ಒಂದು 100 ರೂಪಾಯಿ ತಾನೆ ಅಂತ ಹೇಳಿ. ಬಟ್ ಅದೇ 100 ರೂಪಾಯಿ 200 ರೂಪಾಯಿ ಎಷ್ಟೋ ವರ್ಷ ಬಿಟ್ಟು ನೋಡಿದ್ರೆ ತುಂಬಾ ದುಡ್ಡಾಗಿರುತ್ತೆ. ಸೊ ಹಾಗಾಗಿ ಸೇವ್ ಮಾಡೋದು ಕೂಡ ತುಂಬಾನೇ ಇಂಪಾರ್ಟೆಂಟು. ಮತ್ತೊಂದೇನು ಅಂದ್ರೆ ನಾನು ಹಂಗಂತ ಜಿಪುಣ ಕಂಜೂಸಿ ಆಗ್ಬೇಕು ಅಂತ ಹೇಳೋದಿಲ್ಲ. ಖರ್ಚು ಕೂಡ ಪ್ರೀತಿಯಿಂದ ನಾವು ಖರ್ಚು ಮಾಡಬೇಕಾಗತ್ತೆ. ನಮ್ಮ ಒಂದು ದಿನನಿತ್ಯದ ಜೀವನಕ್ಕೆ ಅಥವಾ ಏನೋ ಒಂದು ತಗೋಬೇಕು, ಖುಷಿಯಾಗಿರ್ಬೇಕು ಅಂತಾದಾಗ ನಮ್ಗೆ ಕೆಲವೊಂದು ವಸ್ತುಗಳ ಅಗತ್ಯ ಇರುತ್ತೆ, ಎಲ್ಲನೂ ಕೂಡ ಇರುತ್ತೆ. ಖರ್ಚು ಮಾಡೋದು ಕೂಡ ಬೇಕು, ಹಾಗೆ ಸೇವ್ ಮಾಡೋದು ಕೂಡ ಬೇಕು. ಯಾಕೆ ಈ ಪೀಠಿಕೆ ಹಾಕ್ತಾ ಇದ್ದೀನಿ ಅಂದ್ರೆ, ನಾನು ತುಂಬಾ ವರ್ಷಗಳ ಹಿಂದೆ ಒಂದು ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೆ. ಅಂದ್ರೆ ಅಕೌಂಟ್ ಅದರಲ್ಲಿ ದುಡ್ಡು ಹಾಕಿ ಇಟ್ಕೊಳ್ತಾ ಇದ್ದೆ, ಸೇವ್ ಮಾಡ್ತಾ ಇದ್ದೆ. ಮದುವೆ ಟೈಮಲ್ಲಿ ಸುಮಾರೆಲ್ಲ ಅಮೌಂಟನ್ನು ತೆಗೆದು ಆ ಅಕೌಂಟನ್ನು ಯೂಸ್ ಮಾಡೋದೇ ಬಿಟ್ಬಿಟ್ಟಿದೆ. ಸೊ ಅದಾದ್ಮೇಲೆ ಅದು ಡಿಆಕ್ಟಿವೇಟ್ ಆಗೋಯ್ತು. ಒಂದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು, ಅದು ಹಾಗೆ ಡಿಆಕ್ಟಿವೇಟ್ ಆಗೋಯ್ತು. ನಾನು ಅದನ್ನೇನು ತೆಗಿಯೋಕ್ಕೂ ಹೋಗಿಲ್ಲ, ಮರ್ತೇ ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಅಲ್ಲಿ ದುಡ್ಡಿದೆ ಅನ್ನೋದೇ ಮರ್ತು ಬಿಟ್ಟಿದ್ದೀನಿ ನಾನು. ಅಂದರೆ ಜಾಸ್ತಿ ಅಲ್ಲ, ಒಂದು ಸ್ವಲ್ಪ ಅಮೌಂಟ್. ಓಕೆ ಬಿಡು, ಸ್ವಲ್ಪ ಅಮೌಂಟ್ ಅಲ್ಲ, ಇರಲಿ ಹಾಗೆ ಇರಲಿ ಅಂತ ಬಿಟ್ಟು ಇತ್ತೀಚೆಗೆ ನಂಗೆ ಮೆಸೇಜ್ ಬರ್ತಾ ಇತ್ತು, ನಿಮ್ಮ ಅಕೌಂಟ್ ಡಿಆಕ್ಟಿವೇಟ್ ಆಗಿದೆ, ಅದನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂತ. ನಾನು ಮೊದಲು ಟ್ರೈ ಮಾಡಿದ್ದೆ, ಬಟ್ ಅಲ್ಲಿ ನಾನು ಮೊದಲು ಎಲ್ಲಿದ್ದೆ ನೋಡಿ ಆ ಒಂದು ಬ್ರಾಂಚ್ಗೆ ಹೋಗಬೇಕು, ನೆಲಮಂಗಲ ಬ್ರಾಂಚಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ರು. ಇಲ್ಲಿಂದ ಅಲ್ಲಿಗೆ ಯಾರು ಹೋಗ್ತಾರಪ್ಪ ಅಂತೇಳಿ ನಾನು ಹೋಗ್ತಾನೆ ಇರಲಿಲ್ಲ. ಇವಾಗ ನಿಮ್ಮ ನಿಯರೆಸ್ಟ್ ಬ್ರಾಂಚಿಗೆ ಹೋಗಿ KYC ಸಬ್ಮಿಟ್ ಮಾಡಿಕೊಂಡು ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂತ ಬರೋದಕ್ಕೆ ಶುರುವಾಯಿತು. ಆಮೇಲೆ ಅದರಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ತೋರಿಸ್ತು. ನಿಮ್ಮ ಅಕೌಂಟಲ್ಲಿ 10,000 ಬ್ಯಾಲೆನ್ಸ್ ಇದೆ ಅಂತ ತೋರಿಸ್ತು. ನನಗೆ ವಾವ್, ಇಷ್ಟೊಂದು ಅಮೌಂಟಾ ಅಂತ ಅನಿಸ್ತು. ಯಾಕಂದರೆ ಏನೋ ಬ್ಯಾಲೆನ್ಸ್ ಇಲ್ಲ, ಎಷ್ಟೋ ಒಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ ಅಂತ ಎಷ್ಟೋ ವರ್ಷಗಳ ಹಿಂದೆ ನಾನು ಬಿಟ್ಟಿರುವಂಥ ಅಕೌಂಟಲ್ಲಿ ಇವಾಗ 10,000 ಕಾಣಿಸ್ತಾ ಇದೆ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ, ಒಂದೇ ಸಲ ಅಷ್ಟು ಅಮೌಂಟ್ ಸಿಗುತ್ತೆ ಅಂದರೆ. ಕೆಲವ್ರಿಗೆ ಅನಿಸ್ಬೋದು 10,000 ಏನು ದೊಡ್ಡ ಅಮೌಂಟ್ ಅಲ್ಲ ಅಂತ ಅನಿಸ್ಬೋದು, ಅಥವಾ ಕೆಲವೊಬ್ಬರಿಗೆ ದೊಡ್ಡ ಅಮೌಂಟ್ ಅಂತಲೂ ಅನಿಸ್ಬೋದು. ಸೊ ನನಗಂತೂ ವಾವ್, ಒಂದೇ ಸಲ 10,000 ಸಿಗ್ತಾ ಇದೆಯಲ್ಲ, ನಾನು ಏನು ಯೂಸೇ ಮಾಡಿದೆ, ಅದನ್ನು ಮರ್ತೇ ಬಿಟ್ಟಿದ್ದೆ, ಆದರೆ ಅಲ್ಲಿ ಅಷ್ಟು ದುಡ್ಡು ಇದೆಯಲ್ಲ ಅಂತೇಳಿ ತುಂಬ ಖುಷಿ ಆಯಿತು. ಸೊ ಹಾಗಾಗಿ ನಾನು ಈ ಫಾರ್ಮ್ ತಗೊಂಡ್ಬಂದು ಇವಾಗ ಫಿಲ್ ಮಾಡಿ ಈ ಅಕೌಂಟಿಂದ ನನ್ನ ಅಕೌಂಟಿಗೆ ಮತ್ತೊಂದು ಅಕೌಂಟಿಗೆ ಹಾಕೋಬೇಕು. ಸೊ ಈ ಒಂದು ಹೇಳಬೇಕು ಅಂತ ಅನಿಸ್ತು. ಯಾಕಂದರೆ ಇವಾಗ ಸೇವ್ ಮಾಡಿಟ್ಕೊಂಡ್ರೆ ಫ್ಯೂಚರಲ್ಲಿ ಜಾಸ್ತಿ ಸಿಗುತ್ತಲ್ಲ, ಅವಾಗ ತುಂಬಾ ಖುಷಿ ಆಗುತ್ತೆ. ನಾನು ಒಂದು ಪುಟಾಣಿ ಗೋಲ್ಡ್ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಆ ಗೋಲ್ಡ್ ತಗೊಳ್ಳೋದಕ್ಕೆ ಈ ಒಂದು ಅಮೌಂಟು ಕೂಡ ನಮ್ಗೆ ಸಹಾಯ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಕೆಲಸನ ಮಾಡಬೇಕು. ಈ ಕೆಲಸ ಮಾಡಬೇಕು ಅಂತ ಕೂತಿದ್ದೆ, ಜೊತೆಗೆ ಈ ವಿಷಯನ ನಿಮಗೂ ಕೂಡ ಹೇಳೋಣ ಅಂತ ಅನ್ನಿಸ್ತು. ಯಾಕಂದರೆ ನನಗಿದೊಂಥರ ಬಯಸದೇ ಬಂದ ಭಾಗ್ಯ ಅನ್ನೋ ಥರ ಇತ್ತು. ಒಂಥರ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಅಂದರೆ ಒಂದೇ ಸಲ ಇಷ್ಟು ಅಮೌಂಟ್ ಇರ್ಬೋದು ಇದರಲ್ಲಿ ಅಂತ. ಸೊ ಹಾಗಾಗಿ ಇದನ್ನು ತೆಗಿಬೇಕು ಇವಾಗ. ಸೊ ತೆಗೆದು ಬೇರೆ ಅಕೌಂಟಿಗೆ ಹಾಕ್ಕೊಳ್ತೀನಿ. ಅದನ್ನು ಆಕ್ಟಿವೇಟ್ ಮಾಡ್ಕೊಬರ್ಬೇಕು, ಇದೆಲ್ಲ ಫಿಲ್ ಮಾಡಿ ಬ್ಯಾಂಕ್ ಹುಡ್ಕೊಂಡು ಹೋಗಬೇಕು. ಸೊ ಇದು ಫಾರ್ಮ್ ಇವ್ರು ತಂದು ಕೊಟ್ಟಿದ್ದಾರೆ, ನಾನು ಹೋಗಿಲ್ಲ ಬ್ಯಾಂಕಿಗೆ, ಇವಾಗ ಹೋಗಬೇಕು. ಸೊ ಸಖತ್ ಖುಷಿ ಆಗ್ತಿದೆ ನೋಡಿ. ಒಂದೇ ಸಲ ನಾವು ಸೇವ್ ಮಾಡಿಟ್ಕೊಂಡು ಫ್ಯೂಚರಲ್ಲಿ ನಮ್ಗೆ ಅದು ಸಿಕ್ಕಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ಸೇವ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟು. ಸೊ ಇವತ್ತಿನ ಮೆಸೇಜು ಹನಿ ಹನಿ ಗುಡಿದ್ರೇನೆ ಹಳ್ಳ ಅಂತ. ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮಸ್ಕಾರ.